ಎಲ್ರಿಗೂ ನಮಸ್ಕಾರಗಳು. ನವಭಾರತ ಕನ್ನಡ ಟಿವಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 3/6/2025 ಅನುಮತಿ ಪಡೆಯದೆ ಮುಷ್ಕರ ಮಾಡಿರುವವರ ವಿರುದ್ಧ ದೂರು ದಾಖಲು ಮಾಡುವ ಬಗ್ಗೆ ಈಗಾಗಲೇ ಹೇಳಿದ್ದಂತೆ ದಿನಾಂಕ 3/6/2026 ಸಾಯಂಕಾಲ ಸುಮಾರು 7ರಿಂದ 8 ಗಂಟೆ ಸಮಯದಲ್ಲಿ ತಮ್ಮ ಪೊಲೀಸ್ ಠಾಣೆಯ ಎದುರುಗಡೆ ಏಕಾಏಕಿ ಪೊಲೀಸ್ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಈ ಕೆಳಕಂಡ ವ್ಯಕ್ತಿಗಳು ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಮಾಜಿ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಹಾಗೂ ಮಾಜಿ ಶಾಸಕರು ಕಲಬುರಗಿ ದಕ್ಷಿಣ ಇವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಮುಷ್ಕರವನ್ನು ಮಾಡಿದ್ದಲ್ಲದೆ ಮಾನ್ಯರ ಗೌರವಕ್ಕೆ ಧಕ್ಕೆಯನ್ನು ಉಂಟು ಮಾಡಿರುತ್ತಾರೆ. ಇದಲ್ಲದೆ ಕಾನೂನು ಉಲ್ಲಂಘನೆ ಮಾಡುವುದರ ಮೂಲಕ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ನಿರ್ಮಿಸಿ ನಗರದಲ್ಲಿ ಶಾಂತಿ ಸುವ್ಯವಸ್ಥೆಗೆ ನೇರವಾಗಿ ಧಕ್ಕೆ ಉಂಟು ಮಾಡಿರುತ್ತಾರೆ. ಕಾರಣ ಇವರುಗಳ ವಿರುದ್ಧ ಕೂಡಲೂ ಕಾನೂನಾತ್ಮಕವಾಗಿ ಪ್ರಥಮ ವರ್ತಮಾನ ವರದಿಯನ್ನು FIR ಹಿಂದೆ ದಾಖಲಿಸಿ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಿಸಬೇಕು. ಬಿಜೆಪಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಅಭಿಮಾನಗಳ ವತಿಯಿಂದ ಹಿಂದೆ ಈ ಮುಷ್ಕರವಾಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಬಿಜೆಪಿಯ ಪಕ್ಷದಿಂದ ಜಿಲ್ಲಾ ಬಿಜೆಪಿ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಕೋರುತ್ತೇನೆ. ಆಳಂದ ತಾಲೂಕಿನ ಒಂದು ರಾಘವ ಚೇತನ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ರಥೋತ್ಸವ ಇರುವುದು ಕಾರ್ಯಕ್ರಮ ಇದ್ದ ಸಮಯದಲ್ಲಿ ಇಡೀ ಜಿಲ್ಲಾಡಳಿತ ಮೇಲೆ ಅಲ್ಲಿ ಕಲ್ಲು ತೂರಾಟ, ಖಾರದ ಪುಡಿ, ಲಾಂಗು, ಮಚ್ಚುಗಳು ಹಿಡ್ಕೊಂಡು ಇಡೀ ಜಿಲ್ಲಾಡಳಿತ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವತ್ತು ಕಂದಾಯ ಇಲಾಖೆ ಮೇಲೆ ಇರ್ಬೋದು, ಎಲ್ಲಾ ಇಲಾಖೆ ಮೇಲೆ ಅವರು ಹಲ್ಲೆ ಮಾಡಿರ್ತಾರೆ. ಹಲ್ಲೆ ಮಾಡಿರ್ತಕ್ಕಂಥ ಒಂದು ಕೋಮುವಾದಿಗಳಿಗೆ ಅಂಥವ್ರಿಗೆ ಇವತ್ತು ಸರ್ಕಾರ ಕೇಸು ದೊಡ್ಡ ಮಟ್ಟದಲ್ಲಿ ವಿಡ್ರಾ ಮಾಡುತ್ತೆ. ಆದರೆ ಅದೇ ವಿಷಯವನ್ನು ಇಟ್ಟುಕೊಂಡು ಮೊನ್ನೆ ಒಂದು ಪ್ರತಿಭಟನೆ ಮಾಡಂತ ಸಮಯದಲ್ಲಿ ಭಾಷಣದಲ್ಲಿ ನಮ್ಮ ದತ್ತಾತ್ರೇಯ ಸಿ ಪಾಟೀಲರು 1990ರ ಒಂದು ಸಮಯದಲ್ಲಿ ಕಮರುಲ್ ಇಸ್ಲಾಂ ಅವರು ಈ ಗುಲ್ಬರ್ಗವನ್ನು ಮಿನಿ ಪಾಕಿಸ್ತಾನ ಮಾಡ್ತೀನಿ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ರು. ಅವ್ರು ಯಾವ ಹೇಳಿಕೆ ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರು ಅದು ಎರಡನೇ ಮಾತು. ಅವ್ರು ಸಮುದಾಯ ಪರವಾಗಿ ಹೇಳಿದ್ರು, ಏನು ಜಿಲ್ಲಾ ಮಟ್ಟದ ಒಂದು ದೇಶ ವಿಭಜನೆ ಮಾಡ್ತಾ ಹೇಳಿದ್ರು, ಅದೂ ಒಂದು ವಿವಾದಾತ್ಮಕ ಹೇಳಿಕೆನೆ. ಆ ವಿವಾದಾತ್ಮಕ ಹೇಳಿಕೆಯನ್ನು ಮೊನ್ನೆ ಅವರು ನಮ್ಮ ದತ್ತಾತ್ರೇಯ ಸಿ ಪಾಟೀಲ್ ಅವರು ಇದು ವಿವಾದಾತ್ಮಕ ಹೇಳಿಕೆ ಈ ಮಾತಿನ ಹೇಳಿದ್ದಾರೆ ಅಂತ ಹೇಳಿದ್ರೆ ಹೊರತಾಗಿ ಕಮರುಲ್ ಇಸ್ಲಾಂ ಮೇಲೆ ಅವರು ಕಪ್ಪು ಚುಕ್ಕಿ ಆಡುವಂತ ಮಾತುಗಳನ್ನು ಅವ್ರು ಹಾಡಿಲ್ಲ. ಇದು ಸ್ವಚ್ಛವಾಗಿ ತಲೆಗೆಟ್ಟುಕೋರು ನಮ್ಮ ಮುಸ್ಲಿಂ ಬಾಂಧವರಿಗೆ. ಇದನ್ನ ದಯವಿಟ್ಟು ಹಿಂದೂ ಮುಸ್ಲಿಂ ಅಂತ ಒಯ್ಬಾರ್ರಿ. ದಯವಿಟ್ಟು ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ವಿಶೇಷವಾಗಿ ಕಲಬುರಗಿಯಲ್ಲಿ ಮತ್ತ ದಕ್ಷಿಣ ಮತಕ್ಷೇತ್ರದ ಚಂದ್ರಶೇಖರ್ ಪಾಟೀಲ್ ರೇವೂರ್ ಇದ್ದಂತ ಸಮಯದಲ್ಲಿ ಅವರು ಎಲ್ಲಾ ಸಮಾಜದವ್ರಿಗೆ ತಗೊಂಡುವಂತ ಕೆಲಸ ಮಾಡಿದ್ದಾರೆ. ಈಗನು ಅವರ ಸುಪುತ್ರನಾದ ದತ್ತಾತ್ರೇಯ ಸಿ ಪಾಟೀಲ್ ಅವರು ಇವತ್ತು ನೋಡ್ರಿ ನೀವರೆಲ್ಲಾ ಕಾರ್ಯಕರ್ತರು ಇವತ್ತು ಎಲ್ಲಾ ಸಮಾಜದವ್ರು ಇದ್ದಾರೆ. ಅವ್ರು ಯಾರಿನೂ ಭೇದ ಭಾವ ಮಾಡ್ಲಾರ್ದಂತ ಏಕೈಕ ಮಾಜಿ ಶಾಸಕರು ಯಾರಿದ್ದಾರೆ ಅಂದ್ರೆ ಅದು ನಮ್ಮ ದತ್ತಾತ್ರೇಯ ಸಿ ಪಾಟೀಲ್. ದಯವಿಟ್ಟು ತಮ್ಮ ಈ ಒಂದು ಹೇಳಿಕೆಗಳನ್ನು ನೀವಿನ್ನ ಸಣ್ಣವರಿದ್ದೀವಿ ಅಂತ ಭಾವಿಸ್ತೀವಿ, ಇಂಥ ಹೇಳಿಕೆಗಳನ್ನು ಕೊಡಬೇಡಿ. ಕೊಟ್ಟು ಈ ಸಮಾಜವನ್ನು ಮತ್ತೆ ಹದಗಂಡಂತ ಕೆಲಸ ಮಾಡಬೇಡಿ. ಕೋಮುವಾದ ಕೆಲಸ ಆಗುತ್ತೆ. ಮತ್ತೆ ಇದು ಜಾತಿ ಮದ್ದುಗಳನ್ನು ಜಗಳ ಹಚ್ಚುವಂತ ಕೆಲಸ ಮಾಡಿ. ಎಲ್ಲಾ ಅಣ್ಣ ತಮ್ಮರಂತ ಇದ್ದೀವಿ. ದಯವಿಟ್ಟು ಮತ್ತೊಂದ್ಸರಿ ಮನೆ ಮಾಡ್ತಿದ್ದೀವಿ, ದತ್ತಾತ್ರೇಯ ಸಿ ಪಾಟೀಲ್ ಮೇಲೆ ಗೌಡ್ರ ಮೇಲೆ ಈ ಒಂದು ಮೊನ್ನೆ FIR ಆಗಿದ್ರೆ ಅದನ್ನು ವಾಪಸ್ ತಗೋಬೇಕು. ಮತ್ತೆ ಈಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಅವ್ರು ಯಾವ ಮಟ್ಟದಲ್ಲೇ ಮಾತಾಡಿದ್ದಾರೆ, ಅವ್ರ ವಯಸ್ಸೇನು, ಇವ್ರದೊಂದು ಇದೇನು ಇಮೇಜ್ ಏನು, ಆ ತರ ನೋಡ್ಕೊಂಡು ಮಾತಾಡಬೇಕು. ದಯವಿಟ್ಟು ಮುಂದೆ ಬರೋ ದಿನಗಳಲ್ಲಿ ಇದೇ ತರ ಆಯ್ತಪ್ಪ ಅಂದ್ರೆ ಜಿಲ್ಲಾಡಳಿತ ಪೂರಾ ಇದಕ್ಕೆ ತಾವೇ ಜವಾಬ್ದಾರಿ ಆಯ್ತೀರ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇವತ್ತು ಒಂದು ಅರ್ಜಿ ಸಲ್ಲಿಸದಾಗಿದೆ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾನಾಗ ಏನ್ ಆಡ್ತಾ ಇದ್ದಾರೆ, ಇವತ್ತು ಓವರ್ ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಾರೆ. ಅದಕ್ಕೆ ನಾವೆಲ್ಲ ಕಾರ್ಪೊರೇಟರ್ಸ್ ಬಂದು ಅರ್ಜಿ ಸಲ್ಲಿಸಿದ್ರೆ ನೀನೊಂದು ಅವರು ಪ್ರತಿಭಟನೆ ಮಾಡಿದ್ರು ಹೊಸ ಮಂದಿ ಕೂಡ್ಕಿಸ ಕಾರ್ಪೊರೇಟರ್. ಅದ್ರಾಗೂ ನಮ್ಮ ಸಾಹೇಬ್ರ ಆದಂತ ಅಪ್ಪುಗೌಡ್ರಿಗೆ ಅನಪ ಶಬ್ದದಲ್ಲಿ ಬೈದಿ ಇದು ಮಾಡ್ಕೊಂಡಿ ಸಲ ಅದೊಂದು ಅರ್ಜಿ ಕೊಟ್ಟಿದ್ರು. ಅದಕ್ಕೆ ಕೂಡ್ಲೆ ಇವರು ಕಮರ್ ತೋರಿಸ್ಬೇಕಂತ ಮಾಡ್ಯಾರ. ಏನು ಯಾವ ಕಾರಣಕ್ಕೆ ಈ ಸಮಸ್ಯೆ ಉದ್ಭವ ಆಯ್ತು? ಏನು ಇದು ಮೊನ್ನೆ ಇದೇನು ಆಳಂದ ಏನ್ ಇಶ್ಯೂ ಇತ್ತಲ್ಲ ಸರ್, ನಾವು ಅಲ್ಲಿ ವಿಧಾನಸೌಧ ಎದುರು ಏನ್ ಇದು ಆಗಿತ್ತು ಸ್ಟ್ರೈಕ್. ಅದರದಲ್ಲಿ ಅಪ್ಪುಗೌಡ್ರು ಒಂದು ಕಮರ್ ಸಾಬ್ ಮಿನಿ ಪಾಕಿಸ್ತಾನ್ ಮಾಡ್ತಾನಂತ ಅದೊಂದು ನಮ್ಮಲ್ಲಿ ರೆಕಾರ್ಡ್ನು ಇದೆ. ನಿಮ್ ಮುಂದೆ ಪ್ರೊಸೀಡ್ನು ಮಾಡ್ತೇವ್ರಿ. ಅದು ಮುಂದಿನ ದಿನಗಳೆಲ್ಲ ಬರುತ್ತೆ. ನಾವು ಡಾಕ್ಯುಮೆಂಟ್ ಇಟ್ಟೇ ಮಾತಾಡ್ತೇವೆ.
ಅದಕ್ಕೆ ಆ ಪದ ಮಾತಾಡಿ ಅವಾಚ್ಯವಾಗಿ ನಿಂದನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲ ಸರ್, ಅದು ಇದ್ದಿದೆ ಅದ ಹೇಳಿದ್ದು ಖರೆ ಅದ. ಸೋಷಿಯಲ್ ಮೀಡಿಯಾದಲ್ಲಿ ಹಾ ರೀ, ಅವ್ರಿಗೆ ಗೊತ್ತಿಲ್ಲ ಸರ್, ಅವ್ರು ಹುಟ್ಟಿದಿಲ್ಲ. ಅವ್ರೆಲ್ಲ ಅವ್ರು ಯಾರು ಅವ್ರ ಕಾರ್ಯಕರ್ತನೂ ಇಲ್ಲ. ಅವ್ರು ಫರೋಜ್ ಇಸ್ಲಾಂನು ಅವ್ರಿಗೂ ಗೊತ್ತಿಲ್ಲ ಅವ್ರ ಕಾರ್ಯಕರ್ತ ಹರ ಇಲ್ಲ ಅಂತ. ಬಟ್ ಅವರು ಫರೋಜ್ ಇಸ್ಲಾಂ ಯಾವ ರೀತಿ ನಮ್ಮ MLA ಸಾಹೇಬ್ರಿಗೆ ಮಾತಾಡ್ಬೇಕು, ಅವ್ರನ್ನೂ ಒಂದು ಇದು ಮಾಡ್ಬೇಕು. ನಮ್ಮ MLA ಸಾಹೇಬ್ರಿಗೆ ಒಂದು ಗೌರವ ಇದೆ, ಯಾವ ರೀತಿ ಮಾತಾಡ್ಬೇಕು ಅವ್ರನ್ನೂ ಒಂದು ಇದು ಮಾತಾಡ್ಕೊಂಡು ನಮ್ಮ MLA ಸಾಹೇಬ್ರಿಗೆ ಒಂದು ರೆಸ್ಪೆಕ್ಟ್ ಫುಲ್ಲಿ ಮಾತಾಡ್ಬೇಕಂತ ನಮ್ದು ಏನಂತ ಅದೇ ಸಾಹೇಬ್ರಿಗೆ ಹೇಳಿದ್ದು. ಯಾರ್ಯಾರು ಇದು ಮಾಡಿದ್ರು ಒಂದು FR ಮಾಡಂತ ದೂರನ್ನು ಕೊಟ್ಟಿದ್ದ ಸರ್. ಸರ್ ಕೊಡ್ತೀನಂತಂದ್ರೆ ಅವರು ಇದು ಮಾಡ್ಕೊಂಡು ತನಿಖೆ ಮಾಡ್ಕೆ ಇದು ಮಾಡ್ತೀನಿ ಅಂತಂದ್ರೆ ಸರ್ ಕೊಟ್ಟಿದ್ದೇವ್ರಿ ಸರ್. ಅದು ಯಾವ ವ್ಯಕ್ತಿನೇ ಮಾತಾಡಿದ್ರೆ, ಯಾವ ಏರಿಯಾನೇ ಮಾತಾಡ ಆ ಏರಿಯಾ ಕನ್ಸಲ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ನೀವು ಅಲ್ಲಿ FR ಮಾಡ್ಕೊಂತ ಹೇಳಿದಾರೆ ಸರ್. ಅದೊಂದು ಫಾಲೋಅಪ್ ಮಾಡ್ಲತ್ತಿದೆ ಸರ್. ನಮ್ಮಲ್ಲೂ 15 ಅಂತ ವಾರ್ಡ್ ನಂಬರ್ 50 ಕಾರ್ಪೊರೇಟರ್. ಇವತ್ತು ಮೊನ್ನೆ ನಡೆದಂತ 1ನೇ ತಾರೀಕಿಗೆ ಏನು ವಿಜೇಂದ್ರ ಸರ್ ನೇತೃತ್ವದಲ್ಲಿ ನಮ್ಮ ವಿಧಾನಸೌಧ ಎದುರುಗಡೆ ಸೋಷಿಯಲ್ ವೆಲ್ಫೇರ್ ಆಫೀಸ್ ಎದುರುಗಡೆ ಒಂದು ಆಳಂದು ಒಂದು ಘಟನೆ ಆಗಿತ್ತು ಸಲುವಾಗಿ ಇವತ್ತು ರಾಜ್ಯಾಧ್ಯಕ್ಷರು ನಮಗೆ ಆದೇಶದ ಮೇಲೆ ಇವತ್ತು ಅಲ್ಲಿ ಏನು ಆಳಂದಾಗ ಆಗಿದೆ ಆ ಆಳಂದ ಘಟನೆ ಬಗ್ಗೆ ನಾವು ಎಲ್ಲರೂ ಒಂದು ಪಾರ್ಟಿ ಎಲ್ಲ ಪಕ್ಷದವರು ಎಲ್ಲರೂ ಮುಖಂಡರು, ಹಿರಿಯರು, ಕಾರ್ಪೊರೇಟರ್ಗಳು ಎಲ್ಲ ಸದಸ್ಯರು ಬಂದು ಒಂದು ಸ್ಟ್ರೈಕ್ ಮಾಡಿದೆವು. ಆ ಸ್ಟ್ರೈಕ್ನಲ್ಲಿ ಎಲ್ಲ ರೀತಿಯಾದಂಥ ಎಲ್ಲ ಕಾರ್ಪೊರೇಟರ್ಗಳು, ಎಲ್ಲ ಶಾಸಕರು, ಎಲ್ಲ ಮಾಜಿ ಶಾಸಕರು, ಮಾಜಿ ಎಲ್ಲರೂ ಮಾತಾಡ್ತಿದ್ರು. ಆ ಮಾತಾಡೋದ್ರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮ್ಸ್ ಎಷ್ಟು ಸಪೋರ್ಟ್ ಮಾಡ್ತಾ ಇದೆ, ಏನು ಮಾಡ್ತಾ ಇದೆ ಅಂತೇಳಿ. ಅವ್ರಿಗೆ ಒನ್ಲಿ ಫಾರ್ ಮುಸ್ಲಿಮ್ಸ್ ಓಡಬೇಕು, ಅದಕ್ಕೆ ಬಿಟ್ಟು ಏನೂ ಬೇಕಾಗಿಲ್ಲ. ಅವ್ರಿಗೆ ಮುಸ್ಲಿಮ್ನಲ್ಲಿ ಯಾರಿಗೆ ಏನು ಮಾಡಿದಾರೆ ಹೇಳಿ ತೋರಿಸ್ರಿ. ಇವತ್ತು ನಮ್ಮ ಗುಲ್ಬರ್ಗ ಶಾಸಕರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಖಮರುಲ್ ಇಸ್ಲಾಂ ಸತ್ತ ತಕ್ಷಣ ಇವ್ರಿಗೆ ಮೇಡಮ್ ಅವ್ರಿಗೆ ಇಲ್ಲಿ ತನಕ 2 ಸಾರಿ ಗೆದ್ರು ಅವ್ರಿಗೆ ಯಾವುದೇ ರೀತಿಯಂತ ಸ್ಥಾನಮಾನ ಕೊಟ್ಟಿಲ್ಲ. ಏನು ಇವತ್ತ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವ್ರು ಏನು ತಪ್ಪು ಮಾತಾಡಿದಾರ? ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವ್ರ ಕುಟುಂಬ, ಅವ್ರ ಅಪ್ಪವರು 2 ಸಾರಿ ಶಾಸಕರು, ಅವ್ರು 2 ಸಾರಿ ಶಾಸಕರು, ಅವ್ರ ಅಮ್ಮವರು 1 ಸಾರಿ ಶಾಸಕರು. ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದಿತ್ತು ಆ ಟೈಮ್ನಲ್ಲಿ, ಅದೇ ಟೈಮ್ನಲ್ಲಿ ಈ ರೀತಿ ಮುಸ್ಲಿಂ ರೀತಿ ಛೋಟಾ ಪಾಕಿಸ್ತಾನ್ ಮಾಡ್ತಿದ್ದಾರೆ ಅಂತೇಳಿ ಖಮರುಲ್ ಇಸ್ಲಾಂ ಸಾಬರ್ ಅಂತ ಹೇಳಿದಾರೆ. ಅದು ಹೇಳಿದ್ ಖರೆ, ಅದು ಹೇಳಿದ್ನು ಸ್ಪಷ್ಟವಾಗಿ ನಮ್ಮಲ್ಲಿ ಪೇಪರ್ಸ್ ಇದಾವೆ. ಆ ಪೇಪರ್ಸ್ ಇದಕ್ಕೆ ಇದಾವೆ. ಇವತ್ತು ನಿನ್ನೆ ಮೊನ್ನೆ ಬಂದು ಯಾರಾದರೂ ಬರ್ತಾರ ಸೋಷಿಯಲ್ ಮೀಡಿಯಾದಾಗ ಹೀರೋ ಆಗ್ಬೇಕಂತ ಹೇಳ್ಕೇಸಿಂದ್ರ ಸೋಷಿಯಲ್ ಮೀಡಿಯಾದಾಗಿ अम्मा को पूछो, बाबा को पूछो, तुम्हारे घर को बाहर आने नहीं देते, घर से बाहर निकलने देते अनादु वर्ड तप। जो अल्फाज जो बात कर रहे हैं भाई, वो अल्फाज गलत है। वो अल्फाज गलत फहमी से भी आप बोलना नहीं। आप जो कल जो प्रोटेस्ट करे हमारे कारपोरेटर्स और बोले तो हमारे कांग्रेस के पूरे कारपोरेटर साहब और कार्यकर्ता के करे, उसमें भी अलग अलग शब्द से अपू गौड़ा साहब को गाली दिए। हाँ, वो गाली देना गलत है। क्योंकि मैं ये आपके मुखांतर में ये कहना चाहता हूँ हमारे भाइयों को, आप देखो जो भी आप बात कर देना, उनके घर में 25-30 साल से राजकीय है। वैसे लोगों के फैमिली को बात करना गलत है। आप कल के दिन अगर इसको आगे ऐसा बढ़ाते जाएंगे तो हम भी इसको आगे बढ़ाते जाएंगे। इसलिए मैं खुले अल्फाज से कह रहा हूँ, और तमाम हमारे वो भी मुस्लिम भी हमारे भाई है, लेकिन बात करना गलत है। जो बात करना वो बात करो, आप जो बात करना है वो बात करो। अप्पू गौड़ा के खिलाफ अगर एक वर्ड भी अगर आगे आने वाले दिनों में अगर गलत अल्फाज आया तो गुलबर्गे में क्या होता हमको मालूम नहीं। और गुलबर्गा किस तरीके से इतना बड़ा हंगामा करेंगे, छोड़ेंगे। अब तो थोड़े जने आए, कल के दिन पूरा गुलबर्गा उठ के आएगा। 1000-2000 पब्लिक लेके हम कहाँ धरना देना है, कहाँ करना है हम करते हैं। लेकिन अप्पू गौड़ा के खिलाफ अगर एक वर्ड भी अगर आज से कल से अगर आ गया तो मैं आपके मुखांतर कहता हूँ, हम तो कंप्लेंट दिए, जो गलत बात करे क्या है उनको तो उनके ऊपर एक्शन लेना बोल के, ऐसा एक्शन लिए थे बोल के हमको भरोसा है। पुलिस स्टेशन में पुलिस हमारे को भी सबको सपोर्ट है। कानून उनको सबको एक ही है, वो कानून के हिसाब से वो करते बोल के हमको यकीन है। इतना मैं कहता हूँ बस। मेरा नाम विशाल दर्गी, एक्स मेयर ऑफ गुलबर्गा।